ನಮಸ್ಕಾರ ಎಲ್ಲರಿಗೂ, ಹೇಗಿದ್ದೀರಾ ಫ್ರೆಂಡ್ಸ್? ಐ ಥಿಂಕ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಶುಭ ಸುದ್ದಿ ಕನ್ನಡ ಲಾಗ್. ಅಮೆಝಾನ್ ಇಂದ ಒಂದಷ್ಟು ಕುರ್ತೀಸ್ನ ತರಿಸಿದೀನಿ. ಸೊ ಯಾವ್ಯಾವ ಕುರ್ತೀಸು ಅಂತ ನಿಮ್ ಜೊತೆ ತೋರ್ಸೋಣ ಅಂತ ಫಸ್ಟಿಗೆ ಹೇಳ್ಬಿಡ್ತೀನಿ. ನೀವೆಲ್ಲರೂ ಅನ್ಕೊಳ್ತಾ ಇರ್ತೀರಾ, ಏನಪ್ಪ ಯಾವಾಗ್ಲೂ ಶಾಪಿಂಗ್ ಲಾಗ್ ಮಾಡ್ತಾರೆ, ಎಷ್ಟು ಶಾಪಿಂಗ್ ಮಾಡ್ತಾರೆ ಇವರು, ಡ್ರೆಸ್ಸಸ್ ತರಿಸ್ತಾರೆ ಅಂತ ಅನ್ಕೊಳ್ತಾ ಇರ್ತೀರಾ. ಸೊ ಆತರ ಅನ್ಕೊಳ್ಬೇಡಿ, ಇದು ಯಾವ ಡ್ರೆಸ್ನು ನಂದಲ್ಲ. ಆಕ್ಚುಲಿ ನನ್ನ ಅಕ್ಕ ನೆಕ್ಸ್ಟ್ ಮಂತ್ ಟ್ರಿಪ್ ಹೋಗ್ತಾ ಇದ್ದಾಳೆ, ಅವಳಿಗೆ ಅಂತ ತರಿಸಿರೋ ಡ್ರೆಸ್ಸು ಚೆನ್ನಾಗಿತ್ತಲ್ಲ ಅಂತ ತೋರ್ಸೋಣ ಅಂತ ಇದನ್ನ ತೋರಿಸ್ತಾ ಇದ್ದೀನಿ. ನಿಮಗೆ ಯಾರಿಗಾದ್ರೂ ಬೈ ಮಾಡೋರಿದ್ರೆ ಈಸಿ ಆಗತ್ತೆ ಅಂತ ತೋರಿಸ್ತಾ ಇದ್ದೀನಿ ಅಷ್ಟೇನೆ. ತುಂಬಾ ಚೆನ್ನಾಗಿದೆ ಕುರ್ತೀಸು. ಚೆನ್ನಾಗಿರೋದು ಯಾವ್ಯಾವ್ದಿದೆ ಅದನ್ನೆಲ್ಲ ತೋರಿಸ್ತಾ ಇದ್ದೀನಿ. ಮತ್ತೆ ಕಮ್ಮಿ ಬೆಲೆಗೆ ಸಿಕ್ತು ನನಗೆ. ಸೊ ನಾನು ರಿಪಬ್ಲಿಕ್ ಡೇ ಸೇಲ್ ನಡೀತಾ ಇತ್ತಲ್ವಾ, ಆ ಟೈಮಲ್ಲಿ ನಾನು ಇದನ್ನ ಆರ್ಡರ್ ಹಾಕಿದ್ದೆ. ಸೊ ನನಗೆ ಬರೋದ್ರೊಳಗೆ ಇಷ್ಟ ಆಯ್ತು. ಒಂದು 2-3 ಡೇಸ್ ಆಯ್ತು ಎಲ್ಲಾವುದು ಬರಲಿ ಒಂದೇ ಸತಿ ತೋರ್ಸೋಣ ಅಂತ ಇದ್ದೆ. ಹಾಗಾಗಿ ಬಂತು, ತೋರ್ಸೋಣ. ಕ್ಲಾತ್ ವೈಸು ತುಂಬಾ ಚೆನ್ನಾಗಿದೆ. ಇದ್ರ ಡೀಟೇಲ್ಸ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ಲಿಂಕ್ ಕೂಡ ಶೇರ್ ಮಾಡಿರ್ತೀನಿ. ಇದೆಲ್ಲಾ ಕುರ್ತೀಸುನು. ನನ್ನ ಫಸ್ಟ್ ಒನ್ ಕುರ್ತಿ ಬಂದು, ಸೊ ಇದೇನೆ ನಾನಿವಾಗ ವೇರ್ ಮಾಡಿದ್ದೀನಲ್ಲ, ಇದೇ ಕುರ್ತಿ. ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ನಾನಿವಾಗ ತರಿಸಿರೋ ಅಷ್ಟು ಕುರ್ತೀಸುನು 3 ಪೀಸು, ಟಾಪು, ಬಾಟಮು ಮತ್ತೆ ದುಪ್ಪಟ್ಟ ಇರೋ ಅಂಥದ್ದು. ತುಂಬಾ ಚೆನ್ನಾಗಿದೆ. ಇದಂತೂ ತುಂಬಾ ಇಷ್ಟ ಆಯ್ತು. ನೋಡಿ, ಲೈಟ್ ಕಲರು ಮತ್ತೆ ಈ ತರ ವಿ ಶೇಪ್ ಅಲ್ಲಿ ಡಿಸೈನ್ ಬಂದಿದೆ, ಶೇಪ್ ಬಂದಿದೆ. ಆಮೇಲೆ ಇಲ್ಲಿ 3/4 ಸ್ಲೀವು ಈ ತರ ಇದೆ, ನೀವು ನೋಡ್ಬೋದು. ಚೆನ್ನಾಗಿದೆ. ವಿತ್ತು ಇದಕ್ಕೆ ಪ್ಯಾಂಟ್ಗೆ ಪಾಕೆಟ್ ಬಂದಿದೆ, ಅದಂತೂ ನಂಗೆ ಸಖತ್ ಇಷ್ಟ ಆಯ್ತು. ಆಮೇಲೆ ದುಪ್ಪಟ್ಟ ಬಂದಿದೆ, ಇದೊಂಥರ ಶಿಫಾನ್ ದುಪ್ಪಟ್ಟ, ಉದ್ದನೂ ಇದೆ, ಲೆಂತಿಯಾಗಿ ನೋಡಿ ಇಷ್ಟಿದೆ. ಚೆನ್ನಾಗಿದೆ ಅಂತ ಅನಿಸ್ತು. ಲೈಟ್ ಕಲರು, ಎಲ್ಲಾದನ್ನು ಆಲ್ಮೋಸ್ಟ್ ಲೈಟ್ ಕಲರು. ಯಾಕೆಂದ್ರೆ ಅವಳು ಸ್ವಲ್ಪ ಕಲರ್ ಕಮ್ಮಿ ಇರೋದ್ರಿಂದ ಅಕ್ಕ ಅವಳಿಗೆ ಲೈಟ್ ಕಲರ್ ಇಷ್ಟಪಡ್ತಾಳೆ. ನಂಗೆ ಲೈಟ್ ಕಲರ್ ತರಿಸು ಅಂತ ಹೇಳಿದ್ಲು, ಹಂಗಾಗಿ ಅವಳಿಗೆ ಫೋಟೋಸ್ ಕಳಿಸಿದ್ದೆ ನಾನು. ತರಿಸು, ಇದು ಚೆನ್ನಾಗಿದೆ ಅಂದಮೇಲೆ ನಾನು ಇದನ್ನ ಶಾಪ್ ಮಾಡಿದ್ದೀನಿ. ತುಂಬಾ ಚೆನ್ನಾಗಿದೆ. ಇದ್ರದ್ದು ಪಿಕ್ಚರ್ ಕೂಡ ನಾನು ಅಟ್ಯಾಚ್ ಮಾಡ್ತೀನಿ, ಸಿಕ್ಕರೆ ನನಗೆ ಇದನ್ನ ಅಟ್ಯಾಚ್ ಮಾಡ್ತೀನಿ. ಇಲ್ಲ ಅಂದ್ರೆ ನಾನು ಲಿಂಕ್ನೆಲ್ಲ ನಿಮ್ಗೆ ಶೇರ್ ಮಾಡ್ತೀನಿ ಫ್ರೆಂಡ್ಸ್. ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದೆ. ಸೊ ನಿಮ್ಗೆ ಯಾರಿಗಾದ್ರೂ ಬೇಕಂದ್ರೆ ಆರಾಮಾಗಿ ಬೈ ಮಾಡ್ಬೋದು. ಅದು ಕಮ್ಮಿ ಬೆಲೆಗೆ ಸಿಕ್ಕಿದೆ. ಐ ಥಿಂಕ್ 700 ಅನ್ಕೊಳ್ತೀನಿ. ಇದು 700. ತುಂಬಾನೇ ಇಷ್ಟ ಆಯ್ತು ನನಗೂ. ಒಂಥರ ವೇರ್ ಮಾಡಿದ್ದೀನಲ್ಲ, ನನ್ಗೆ ಹೆಂಗ್ ಅನಿಸ್ತಾ ಇದೆ ಅಂದ್ರೆ ಆಕೆ ಅಲ್ವೇನೋ ಅನ್ನೋ ತರ ಫೀಲ್ ಆಗ್ತದೆ. ತುಂಬಾ ಚೆನ್ನಾಗಿದೆ. ಸೊ ಇದು ನನ್ನ ಫಸ್ಟ್ ಒನ್ ಕುರ್ತಿ. ನಾನಿವಾಗ ಸೈಜ್ ಏನಕ್ಕಪ್ಪ ಮೆನ್ಷನ್ ಮಾಡ್ತೀನಿ ಅಂದ್ರೆ, ಸೊ ಯಾರಾದ್ರೂ ತಗೊಳ್ಳೋರಿದ್ರೆ ನಮ್ಮಷ್ಟೇ ದಪ್ಪ ಇದ್ದು, ಈಗ ನನ್ನಷ್ಟು ದಪ್ಪ ಇರೋರು ತಗೊಳ್ರೆ ಅವ್ರಿಗೆ ಯಾವ ಸೈಜ್ ಮಾಡಬೇಕು ಅಂತ ಕೆಲವ್ರಿಗೆ ಕನ್ಫ್ಯೂಷನ್ಸ್ ಇರುತ್ತೆ. ಸೊ ಅದಕ್ಕೋಸ್ಕರ ನಾನು ಎಲ್ ಸೈಜ್ ಅಂತ ಮೆನ್ಷನ್ ಮಾಡ್ತೀನಿ. ಆಮೇಲೆ ಇನ್ನೊಂದೇನಪ್ಪ ಅಂದ್ರೆ, ಕೆಲವೊಮ್ಮೆ ನಾವು ಆನ್ಲೈನಲ್ಲಿ ಶಾಪ್ ಮಾಡುವಾಗ 1 ಸೈಜ್ ಎಕ್ಸ್ಟ್ರಾ ತಗೊಳ್ಳೋದು ಒಳ್ಳೇದು ಅಂತ ನನಗನ್ಸುತ್ತೆ. ಬಿಕಾಸ್ ನಾವು ತಗೊಂಡಿರ್ತೀವಿ, ನಮ್ಗೆ ಒಂದೊಂದು ಟೈಮು ಟಾಪ್ ಕರೆಕ್ಟಾಗಿ ಆಗ್ತಾ ಇರುತ್ತೆ, ಬಾಟಮ್ ಎಲ್ಲ ಸ್ವಲ್ಪ ಬಾಟಮು ಚಿಕ್ಕದಿರುತ್ತೆ. ಅವಾಗ ಈ ತೈ ಹತ್ರ ಮತ್ತೆ ಇದ್ರ ಹತ್ರ ಹಿಪ್ಸ್ ಹತ್ರ ಎಲ್ಲ ಟೈಟ್ ಆಗ್ತಾ ಇರುತ್ತೆ. ಸೊ ತಗೊಂಡು ಬಿಸಾಕೋದಕ್ಕಿಂತ 1 ಸೈಜ್ ಎಕ್ಸ್ಟ್ರಾ ತಗೊಂಡ್ರೆ, ಯಾವಾಗ್ಲೂ ಅಷ್ಟೇ 1 ಸೈಜ್ ಎಕ್ಸ್ಟ್ರಾ ತಗೊಂಡ್ರೆ ಟಾಪ್ನ ಬೇಕಂದ್ರೆ ನಾವು ಟಕ್ ಇಟ್ಕೊಳ್ಬಹುದು. ಪ್ಯಾಂಟ್ ಯಾವಾಗ್ಲೂ ಫ್ರೀ ಆಗಿದ್ರೆ ನಮ್ಗೆ ಕಂಫರ್ಟಬಲ್ ಅನ್ಸುತ್ತೆ, ನಾವು ಈಸಿಯಾಗಿ ಓಡಾಡ್ಬೋದು. ಸೊ ಅದಕ್ಕೋಸ್ಕರ ನಾನು ಯಾವಾಗ್ಲೂ ಡ್ರೆಸ್ಸಸ್ ತಗೊಂಡಾಗ, ಶಾಪಿಂಗ್ ಲಾಗ್ ವಿಡಿಯೋ ಮಾಡಿದಾಗ ಮೆನ್ಷನ್ ಮಾಡೋದು ಎಲ್ ಸೈಜು. ನನಗೆ ಸಾಮಾನ್ಯವಾಗಿ ಎಂ ಸೈಜ್ ಆಗುತ್ತೆ, ಕೆಲವೊಂದೊಂದು ಎಂ ಸೈಜ್ ಆಗುತ್ತೆ, ಕೆಲವೊಂದೊಂದು ಎಲ್ ಸೈಜ್ ಆಗುತ್ತೆ. ಸೊ ಹಾಗಾಗಿ ನಾನು ಇದನ್ನ ಮೆನ್ಷನ್ ಮಾಡ್ತೀನಿ, ನೋಡ್ತಾ ಇರೋರ್ಗೂ ಯೂಸ್ ಆಗ್ಲಿ ಅಂತ. ಅದಕ್ಕೋಸ್ಕರ ನಾನು ನನ್ನ ಸೈಜಸ್ನ ಹೇಳಕ್ ಇಷ್ಟಪಡ್ತೀನಿ. ಯಾವ್ದಾರ ಡ್ರೆಸ್ ತಗೊಂಡಾಗ ಈ ತರ ಸೈಜಲ್ಲಿ ತಗೊಂಡಿದೀನಿ ಅಂದ್ರೆ ನಿಮ್ಗೆ ಯೂಸ್ ಆಗತ್ತೆ ಅಂತ. ಕೆಲವೊಮ್ಮೆ ನಾನು ತಗೊಂಡು ಈ ತರ ಟಾಪ್ ಎಲ್ಲ ಕರೆಕ್ಟಾಗಿ ಆಗ್ತಾ ಇರುತ್ತೆ, ಬಾಟಮ್ ಮಾತ್ರ ಒಂದೊಂದ್ಸತಿ ಟೈಟ್ ಆಗ್ತಾ ಇರುತ್ತೆ. ಯಾಕೆಂದ್ರೆ ಕೆಲವೊಂದು ಟೈಮು
ಈ ತೊಡೆ ಹತ್ರ ಎಲ್ಲ ದಪ್ಪ ಇರೋರಿಗೆ ಮತ್ತೆ ಇಪ್ಸ್ ಹತ್ರ ಎಲ್ಲ ದಪ್ಪ ಇರೋರಿಗೆ ಈ ಸೈಜಲ್ಲಿ ಆಗಲ್ಲ. ಅವಾಗ ನಾವು ಎಕ್ಸೆಲ್ ತಗೊಳ್ಬೇಕಾಗತ್ತೆ. ಎಕ್ಸೆಲ್ ತಗೊಂಡಾಗ ಪ್ಯಾಂಟ್ ಸ್ವಲ್ಪ ದೊಡ್ಡದಾಗಿ ಬರುತ್ತೆ. ಟಾಪು ಕಮ್ಮಿ ಸ್ವಲ್ಪ ದೊಡ್ಡದ ಅನ್ಸಿದ್ರು ಒಂದೊಂದು ಸ್ಟಿಚ್ ಹಾಕೊಂಡ್ರೆ ಸಾಕು, ನಮ್ಗೆ ಈಸಿ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ಮೆನ್ಷನ್ ಮಾಡಿ. ನೆಕ್ಸ್ಟ್ ಒನ್ ಬಂದು ಈ ಕುರ್ತಿನ ತರಿಸಿದ್ದೀನಿ. ಸೊ ನೋಡಿ, ಇದು ತುಂಬಾ ಚೆನ್ನಾಗಿದೆ. ಇದು ಬಂದು ಆಕ್ಚುಲಿ ನಾನು ಮೆರೂನ್ ಕಲರ್ನ ಬುಕ್ ಮಾಡಿದ್ದು, ಬಟ್ ನನಗಿದು ಸ್ವಲ್ಪ ಡಾರ್ಕ್ ಅಲ್ಲಿ ಪರ್ಪಲ್ ಅಲ್ಲಿ ಬಂತು. ಆದ್ರೂ ಚೆನ್ನಾಗಿದೆ, ನಾನೇನದು ವಾಪಸ್ ಕೊಡಕ್ ಹೋಗ್ಲಿಲ್ಲ. ಮೆರೂನ್ ಅಲ್ವಾ, ಮೆರೂನ್ ತಗೊಳ್ಳೋಣ ಅಂತ ನಾನು ಪಿಕ್ಚರ್ ಅಲ್ಲಿ ನೋಡಿದ್ದು, ಬಟ್ ಇದು ಪರ್ಪಲ್ ಬಂತು. ಸಿಕ್ಕಾಪಟ್ಟೆ ಚೆನ್ನಾಗಿದೆ, ಕ್ಲಾತ್ ಅಷ್ಟೇ. ಆಮೇಲೆ ಇಲ್ಲಿ ನೋಡಿ, ಈ ತರ ಒಂಥರ ಡೀಟೈಲಿಂಗ್ ಆಗಿ ಇಲ್ಲಿ ವರ್ಕು. ಇದು ಅಷ್ಟೇನೆ ನೋಡಿ, ಸ್ಕ್ವಯರ್ ಟೈಪು ಫ್ರಂಟ್ ಅಲ್ಲಿ. ಆಮೇಲೆ ಇದ್ರದ್ದು ದುಪ್ಪಟ ತೋರಿಸ್ತೀನಿ ನಿಮಗೆ, ಎಷ್ಟು ಚೆನ್ನಾಗಿದೆ ಗೊತ್ತಾ. ಇದೂ ಅಷ್ಟೇನೆ ನೋಡಿ, ಈ ತರ ಇದೆ. ಹೆವಿ ಒಂಥರ ಫಂಕ್ಷನಿಗೆಲ್ಲ ವೇರ್ ಮಾಡ್ಬೋದು, ಆ ತರ ಇದೆ. ಇದು ಈ ತರ ಹಾಕೊಳ್ಬೋದು. ಇದು ಈ ತರ ಇದೆ, ಒಂಥರ ಜರಿ ಇದು ಬರುತ್ತಲ್ವಾ, ಸಿಲ್ಕ್ ಮೆಟೀರಿಯಲ್ ಎಲ್ಲ ಬರುತ್ತಲ್ಲ. ಇದು ಆಕ್ಚುಲಿ ಈ ಕ್ಲಾತ್ ಏನೇ ಸಿಲ್ಕ್ ಮೆಟೀರಿಯಲ್ ತರ ಬಂದಿದೆ, ತುಂಬಾ ಚೆನ್ನಾಗಿದೆ. ನನಗೂ ಇಷ್ಟ ಆಯ್ತು. ಬೇರೆ ಕಲರ್ ಇದ್ರೆ ನಾನೊಂದು ತಗೊಳ್ಳೋಣ ಅಂತ ಅನ್ಕೊಂಡಿದೀನಿ. ತುಂಬಾ ಚೆನ್ನಾಗಿದೆ ನೋಡಿ, ಈ ತರ ಇದೆ. ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ನಾವು ಬೇಡ ಅಂದ್ರೆ ಈ ತರನು ಹಾಕೊಳ್ಬಹುದು. ಸೊ ಎರಡೂ ಸೈಡು ಈ ತರ ವರ್ಕ್ ಬಂದಿದೆ ಅಲ್ಲ, ಲೇಸ್ ತರ, ಸಿಲ್ಕ್ ತರ ಬಂದಿದೆ. ಸಾರಿ, ಸಿಲ್ಕ್ ಇದ್ರ ತರ ತುಂಬಾ ಚೆನ್ನಾಗಿದೆ ಇದು. ಆಮೇಲೆ ಇನ್ನೊಂದೇನಪ್ಪಾ ಅಂದ್ರೆ, ನಾನು ಇವಾಗ ತರಿಸಿರೋದು ಎಲ್ಲಾದೂ ಎಲ್ ಸೈಜು. ಸೊ ಎಲ್ಲಾ ಡ್ರೆಸ್ಸಸ್ಗಳು ಎಲ್ ಸೈಜ್ ಅಲ್ಲಿ ತರಿಸಿದೀನಿ. ಅವಳು ಸ್ವಲ್ಪ ನನ್ಗಿನ ಸಣ್ಣ ಇದ್ದಾಳೆ ನಮ್ಮ ಅಕ್ಕ, ಹಂಗಾಗಿ ಅವಳಿಗೆ ಕರೆಕ್ಟ್ ಆಗತ್ತೆ. ಸೊ ಯಾಕೆಂದ್ರೆ ಒಂದೊಂದು ಎಕ್ಸ್ಟ್ರಾ ಸೈಜ್ ತರ್ಸೋಣ ಅನ್ಕೊಂಡೆ. ಸೊ ಲಾಸ್ಟ್ ಟೈಮ್ ಎಲ್ಲ ತರಿಸಿದಾಗ ಕರೆಕ್ಟ್ ಆಗಿ ಬಂದಿತ್ತಲ್ವಾ, ಸೊ ಹಾಗಾಗಿ ಇದನ್ನು ಅದೇ ತರ ಬರುತ್ತೆ ಅಂತ ಎಲ್ ಸೈಜ್ ಅಲ್ಲೇ ತರಿಸಿದೀನಿ. ಆಲ್ಮೋಸ್ಟ್ ಎಲ್ಲಾದನ್ನು ಎಲ್ಲೇ ತಗೊಂಡ್ ಬಂದಿದ್ದೀನಿ. ಸೊ ಇದು ಒಂದು. ಆಮೇಲೆ ಇದ್ರದ್ದು ಕೆಳಗಡೆ ಇದ್ರ ಪ್ಯಾಂಟ್ ಬಂದು ನಿಜವಾಗ್ಲೂ ಸಕ್ಕದಾಗಿದೆ. ಇದು ನೋಡಿ, ಈ ತರ ಇಲ್ಲಿ ಲೇಸ್ ಇದ್ರಲ್ಲಿ ಸ್ಲೀವಿಗೆಲ್ಲ ಬಂದಿದೆಯಲ್ವಾ, ಆ ತರ ಪ್ಯಾಂಟಿಗೂ ಅದೇನೆ. ಆಮೇಲೆ ಇನ್ನೊಂದೇನಪ್ಪಾ ಅಂದ್ರೆ, ಎಲ್ಲಾ ಪ್ಯಾಂಟ್ಗಳಿಗೂ ಜೋಬ್ ಬಂದಿದೆ. ಆರಾಮಾಗಿ ನಾವೇನಾದ್ರೂ ಗಾಡಿ ಓಡಿಸ್ತಿದ್ರೆ ಕೀ, ಮೊಬೈಲು ಆ ಥರದ್ದೆಲ್ಲ ಇಟ್ಕೊಳ್ಬೋದು. ಚೆನ್ನಾಗಿದೆ. ಇದು ಈ ತರ ಇದೆ. ಸೊ ಇಷ್ಟ ಆಯ್ತು. ಇದೊಂಥರ ಏನೋ ಒಂಥರ ಚೆನ್ನಾಗಿ ಅನ್ನಿಸ್ತಾ ಇದೆ. ಸಿಲ್ಕ್ ಮೆಟೀರಿಯಲ್ ಎಲ್ಲ ಇದಕ್ಕಿಂತ ಇದು ಒಂಥರ ಚೆನ್ನಾಗಿ ಅನ್ನಿಸ್ತಾ ಇದೆ. ಸೊ ಇದು ಹೇಗನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇದ್ರದ್ದೆಲ್ಲ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದ್ರದ್ದು ಡೀಟೇಲ್ಸ್ ಎಲ್ಲ ಕೊಟ್ಟಿರ್ತೀನಿ. ನೆಕ್ಸ್ಟ್ ಒನ್ ಬಂದು ಇದು. ಸೊ ಇದು ಅಷ್ಟೇ, ಇದು ಶಿಫಾನ್ ಮೆಟೀರಿಯಲ್, ಸಾಫ್ಟ್ ಆಗಿದೆ. ಆಮೇಲೆ ಇದು ಅಂಬ್ರೆಲಾ ತರ ನೋಡಿ, ಈ ತರ ಇದೆ. ಫುಲ್ಲು ಈ ತರ ಇದ್ರ ತರ ಚೆನ್ನಾಗಿದೆ. ಇದು ಅಷ್ಟೇನೆ, ಎಲ್ಲ ಆಲ್ಮೋಸ್ಟ್ ಲೈಟ್ ಕಲರೇ ತಗೊಂಡಿರೋದು. ತುಂಬಾ ಚೆನ್ನಾಗಿದೆ. ಇದು ರೌಂಡ್ ನೆಕ್, ಮತ್ತೆ ಬ್ಯಾಕ್ ಸೈಡ್ ಅಲ್ಲಿ ಈ ತರ ಸೊ ಲೇಸ್ ಬಂದಿದೆ ಈ ತರ ಕಟ್ಕೊಳ್ಳೋದಕ್ಕೆ. ಸೊ ನಾವು ಇದನ್ನ ಸ್ಟಿಫ್ ಆಗಿ ಎಳೆದು ಕಟ್ಕೊಳ್ಳೋದಕ್ಕೆ. ಆಮೇಲೆ ಇದೊಂದು ಸ್ವಲ್ಪ ಟಕ್ ಹಿಡಿದ್ರೆ, ಎಲ್ಲಾದ್ರೂ ಒಂದೊಂಚೂರು ಟಕ್, ಒಂದೊಂದು ದಾರ ಹಾಕೊಳ್ಬೇಕು. ಟಕ್ ಹಿಡಿದ್ರೆ ಎಲ್ಲ ಬಾಡಿ ಫಿಟ್ಟಿಂಗ್ ಆಗಿ ಚೆನ್ನಾಗಿರತ್ತೆ. ಸೊ ಇದಕ್ಕೆ ದುಪ್ಪಟ್ಟ ಕೂಡ ಬಂದಿದೆ. ಇದು ನೋಡಿ, ಈ ತರ ಲೇಸ್ ವರ್ಕ್ ಬಂದಿದೆ ದುಪ್ಪಟ್ಟಗೆ. ಇದು ಅಷ್ಟೇನೆ ಲೆಂತ್, ಅಂದ್ರೆ ಈ ತರ ಇದು ವಿಡ್ತ್ ಅಗ್ಲ ಇಲ್ಲ, ಲೆಂತಿ ದುಪ್ಪಟ. ಸೊ ಈ ತರ ಹಾಕೊಳ್ಬಹುದು, ಇಲ್ಲ ಅಂದ್ರೆ ಒಂದ್ ಸೈಡ್ ಈ ತರ ಹಾಕೊಳ್ಬಹುದು. ಚೆನ್ನಾಗಿರತ್ತೆ, ಫಂಕ್ಷನಿಗೆಲ್ಲ ಹಾಕೊಳ್ಬಹುದು ಆರಾಮಾಗಿ. ಸೊ ಬುಕ್ ಮಾಡಿದಾಗ ಅಂತ ಅದೇ, ಇದು ಯಾವ ತರ ಬರುತ್ತೋ ಗೊತ್ತಿಲ್ಲ ಅಂತ, ಈ ತರ ಅಂಬ್ರೆಲಾ ಟೈಪ್ ಇದೆಯಲ್ಲ ಯಾವ ತರ ಅಂತ. ಬಟ್ ಬಂದಾದ್ಮೇಲೆ ತುಂಬಾ ಚೆನ್ನಾಗಿದೆ, ತುಂಬಾನೇ ಇಷ್ಟ ಆಯ್ತು ನನಗೂ. ಸಾರಿ ತುಂಬಾ ಚೆನ್ನಾಗಿದೆ, ಇಷ್ಟ ಆಯ್ತು ನನಗೂ. ನೋಡಿ, ಈ ತರ ಅಂಬ್ರೆಲಾ ತರ ಇದೆ. ಸೊ ಸಿಕ್ಕಾಪಟ್ಟೆ ಫ್ರೀಯಾಗಿ ಅನ್ನಿಸ್ತಾ ಇದೆ. ಎಲ್ಲದೂ ಎಲ್ ಸೈಜು. ಸೊ ಇದು ಪ್ರೈಸು ಐ ಥಿಂಕ್ 750 800 ಆ ರೇಂಜಲ್ಲೇ ಇದೆ. 800 ಅನ್ಕೊಳ್ತೀನಿ. ಸೊ ತುಂಬ ದಿನ ಆಗಿದೆಯಲ್ಲ, ಹಂಗಾಗಿ ಮರ್ತೋಗಿದ್ದೀನಿ. ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ನೋಡಿ. ಈ ಥರ ಇದೆ ಇದ್ರದ್ದು. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಟಕ್ ಇಟ್ಕೊಂಡ್ರಂತೂ ಎಲ್ಲ ನೀಟಾಗಿ ಹಾಕ್ಕೊಂಡ್ರೆ ಸಕ್ಕತ್ತಾಗಿ ಕಾಣಿಸುತ್ತೆ.
ನೆಕ್ಸ್ಟ್ ಒನ್ ಬಂದು ಇದು. ಸೊ ಇದು ನಾನು ಫಸ್ಟ್ ಟೈಮ್ ತೋರಿಸಿದ್ನಲ್ವಾ, ಅದು ಇದು ಸ್ವಲ್ಪ ಸಿಮಿಲರ್ ಕಲರ್ ಅನ್ಸತ್ತೆ, ಬಟ್ ಪ್ಯಾಟರ್ನ್ ಎಲ್ಲ ಬೇರೆ. ಇದ್ರದ್ದು ಫ್ಲವರ್ ಎಲ್ಲ ಪಿಂಕ್ ಅಂಡ್ ಎಲ್ಲೋ ಇದ್ರ ತರ ಬಂದಿದೆ, ಚೆನ್ನಾಗಿದೆ. ಇದು ಅಷ್ಟೇ, ಇದು ಬಂದು ಇಲ್ಲಿ ಮಿರರ್ ವರ್ಕ್ ಬಂದಿದೆ, ಈ ತರ ವಿ ಶೇಪ್ ಅಲ್ಲಿ ಮಿರರ್ ವರ್ಕ್. ಸೊ ಇದು ಅಷ್ಟೇನೆ 3/4 ಸ್ಲೀವ್. ಅದೇ ಕ್ಲಾತ್ ಅದೇ ಬೇರೆ ತರ ಇದೆ. ಸೊ ಇದೇ ಬೇರೆ ತರ. ಇದು ಫುಲ್ ಹೆವಿ ಸಾಫ್ಟ್ ಮೆಟೀರಿಯಲ್, ತುಂಬಾ ಚೆನ್ನಾಗಿದೆ. ಆಮೇಲೆ ಇದಕ್ಕೆ ಇದು 3/4. ಸಾಮಾನ್ಯವಾಗಿ ನಾನು ಎಲ್ಲಾ ಸೆಟ್ ಮಾಡಿರೋದನ್ನು 3 ಪೀಸ್ ಸೆಟ್ಟೇನೆ ಮಾಡಿದೀನಿ. ಇದ್ರದ್ದು ದುಪ್ಪಟ ಬಂದು ಈ ತರ ಇದೆ, ಶಿಫಾನ್. ಇದು ದುಪ್ಪಟ ಎಷ್ಟು ಸಾಫ್ಟ್ ಇದೆ ಅಂದ್ರೆ ಸಖತ್ತು ಸಾಫ್ಟ್ ಇದೆ ಫ್ರೆಂಡ್ಸ್, ತುಂಬಾ ಚೆನ್ನಾಗಿದೆ ಇದು. ಆಮೇಲೆ ಇದ್ರದ್ದು ಸೇಮ್ ಟಾಪ್ ಯಾವ ತರ ಬಂದಿದೆ ಅದ್ರದ್ದು ಲೇಸ್ ವರ್ಕ್ ಮಾಡಿದ್ದಾರೆ ನೋಡಿ, ಈ ತರ ಚೆನ್ನಾಗಿದೆ. ಈ ತರ ಇದಕ್ಕೂ ಅಷ್ಟೇ ಜೋಬ್ ಬಂದಿದೆ. ಪ್ಯಾಂಟಿಗೆ ಎಲ್ಲದಕ್ಕೂ ಪಾಕೆಟ್ ಕೊಟ್ಟಿದ್ದಾರೆ, ಅದೊಂದು ಪ್ಲಸ್ ಪಾಯಿಂಟ್. ಸಾಮಾನ್ಯವಾಗಿ ಇವಾಗ ಎಲ್ಲಾ ಕಡೆ ಎಲ್ಲ ಬರ್ತಾ ಇರೋದು ಅದೇ ತರ, ಬಟ್ ಇದು ಆನ್ಲೈನ್ ಅಲ್ಲಿ ಶಾಪ್ ಮಾಡಿರೋದಲ್ವಾ, ಹಂಗಾಗಿ ನಾನು ಪಾಕೆಟ್ ಬರುತ್ತೋ ಎಲ್ಲೋ ಗೊತ್ತಿರ್ಲಿಲ್ಲ, ಬಟ್ ಬಂದಿದೆ, ತುಂಬಾ ಚೆನ್ನಾಗಿದೆ. ಇದು ನೋಡಿ ಒಂಥರ, ಇದು ಫುಲ್ ಪ್ಲೈನ್, ಇದೆಲ್ಲ ಪ್ಲೈನ್ ಬಂದಿದೆ. ಬಾಟಮ್ ಆಲ್ಮೋಸ್ಟ್ ಎಲ್ಲಾ ಬಾಟಮ್ಸ್ ಪ್ಲೈನ್ ಬಂದಿದೆ, ಇದೆಲ್ಲ ಫ್ಲವರ್ ಪ್ರಿಂಟೆಡ್ ಬಂದಿದೆ. ಅದಕ್ಕೆ ಕಾಂಬಿನೇಷನ್ ಚೆನ್ನಾಗಿ ಅನಿಸ್ತಾ ಇದೆ. ಮತ್ತೆ ವೇಲು ದುಪ್ಪಟ್ಟೆ ಇದೆಯಲ್ಲ, ಅದು ಒಂದ್ ಸ್ವಲ್ಪ ಪ್ಲೈನ್ ಬಂದಿದೆಯಲ್ಲ, ಇದನ್ನ ಬೇಕಂದ್ರೆ ನಾವು ಯಾವ ತರ ಹಾಕೊಂಡ್ ಬೇಕಾದ್ರೂ ಸ್ಟೈಲ್ ಮಾಡ್ಬೋದು, ಸಿಕ್ಕಾಪಟ್ಟೆ ಚೆನ್ನಾಗಿದೆ. ನಾನು ನಮ್ಮ ಅಕ್ಕಂಗೆ ಅವಳು ಯಾವ ಕಡೆ ಯಾವ ತರ ಹಾಕೋತಾಳೋ ಗೊತ್ತಿಲ್ಲ, ಅವಳಿಗೆ ಸ್ವಲ್ಪ ಈ ತರ 3 ಪೀಸ್ ಡ್ರೆಸ್ನೇನೆ ಜಾಸ್ತಿ ವೇರ್ ಮಾಡೋದು, ಸಿಂಗಲ್ ಟಾಪು ಪ್ಯಾಂಟು ಅದೆಲ್ಲ ಹಾಕೊಳ್ಳಲ್ಲ. ಸೊ ಹಾಗಾಗಿ ಅವಳು ಹೇಳಿದ್ಲು ನನಗೆ 3 ಪೀಸ್ ಡ್ರೆಸ್ಸೇ ಬೇಕು, ವೇಲೆಲ್ಲ ಇರಬೇಕು ಅಂತ, ಹಂಗಾಗಿ ತರಿಸಿದೀನಿ. ಆಕ್ಚುಲಿ ವಿಡಿಯೋ ನೋಡಿದ್ಮೇಲೆ ಅನ್ಕೋತಾಳೆ ಇದು ಚೆನ್ನಾಗಿದೆ ಅಂತ. ಅವಳು ಇನ್ನೂ ಪಾಪ ಬಂದಿಲ್ಲ, ಬಂದು ನೋಡಿಲ್ಲ. ಸೊ ಬಂದ್ಮೇಲೆ ಬಂದು ತಗೊಂಡೋಗ್ತಾಳೆ. ಇದೆಲ್ಲಾ ಡ್ರೆಸ್ನು ಅವಳಿಗೆ ತರಿಸಿರೋದು, ನಾನು ಮೊದಲೇ ಹೇಳ್ದಂಗೆ. ಸೊ ಇದು ತುಂಬಾ ಚೆನ್ನಾಗಿದೆ, ನನ್ಗೆ ಇದು ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಆಕ್ಚುಲಿ ಫಸ್ಟ್ ಬಂದಿದ್ದೇನೆ ಇದೇ ಡ್ರೆಸ್ಸು. ನಾನು ಈ ಬುಕ್ ಮಾಡಿರೋ 4 ಡ್ರೆಸ್ ಅಲ್ಲಿ ಫಸ್ಟ್ ಬಂದಿದ್ದೇನೆ. ಇದು ಒಂಥರ ಡೀಟೇಲಿಂಗ್ ಆಗಿದ್ದು, ನೆಕ್ ಡಿಸೈನ್ ನಂಗೆ ಇಷ್ಟ ಆಯ್ತು. ಇದೆಲ್ಲ ಮಿರರ್ ವರ್ಕ್ ಬಂದಿದೆ, ಮತ್ತೆ ಥ್ರೆಡ್ ವರ್ಕು ಮಾಡಿದ್ದಾರೆ. ಎಲ್ಲಾದ್ರೂ ಒಂದು 800 ಒಳಗಡೆನೆ ಇದೆ. ಸೊ 700, 650, 800 ಆ ತರ ರೇಂಜ್ ಅಲ್ಲಿ ಇದೆ. ತುಂಬಾ ಚೆನ್ನಾಗಿದೆ. ಎಲ್ಲಾ ಡ್ರೆಸ್ಗಳು ಒಂಥರ ಸಾಫ್ಟ್ ಮೆಟೀರಿಯಲ್, ಇಷ್ಟ ಆಯ್ತು. ಸೊ ಹಾಗಾಗಿ ಆಮೇಲೆ ಒಂಥರ ಏನೋ ಒಂಥರ ಲೈಕ್ ಆಯ್ತು. ಲೈಟ್ ಕಲರ್, ಆಲ್ಮೋಸ್ಟ್ ಎಲ್ಲ ಲೈಟ್ ಕಲರ್, ಒಂದೇ ಒಂದು ಯಾವ್ದೋ ಪರ್ಪಲ್ ಒಂದು ಡಾರ್ಕ್ ಅನ್ಸ್ತಾ ಇತ್ತು, ಚೆನ್ನಾಗಿದೆ. ಎಲ್ಲಾ ಡ್ರೆಸ್ನು ಎಲ್ ಸೈಜು. ಸೊ ಎಲ್ ಸೈಜ್ ಅಲ್ಲೇನೆ ನಾನು ತಗೊಂಡಿರೋದು. ನಿಮ್ಗೆ ಆಮೇಲೆ ಇದು ಸ್ವಲ್ಪ ಎಲ್ಲ ಲೂಸ್ ಇದೆ, ಸ್ವಲ್ಪ ಟಕ್ ಹಿಡ್ಕೊಳ್ಬೇಕು. ನಾನಿಗೆ ಲೂಸ್ ಆಗ್ತದೆ, ಅವಳು ಇನ್ನ ಸಣ್ಣ ಇದ್ದಾಳೆ, ಅವಳಿಗಿನ್ನ ಸ್ವಲ್ಪ ಟಕ್ ಹಿಡ್ಕೊಳ್ಬೇಕು. ಇದೆಲ್ಲದನ್ನು ಎಲ್ ಸೈಜ್ ಅಲ್ಲಿ ತಗೊಂಡಿದೀನಿ. ನಾವು ಸರ್ಚ್ ಮಾಡ್ತಾ ಇರ್ತೀವಿ ಅಮೆಝಾನ್ ಅಲ್ಲಿ, ಆನ್ಲೈನ್ ಅಲ್ಲಿ, ಎಲ್ಲಾ ಕಡೆ ಆನ್ಲೈನ್ ಅಲ್ಲಿ. ಸೊ ಕೆಲವೊಮ್ಮೆ ನಮ್ಗೆ ಇಷ್ಟ ಆಗದಲ್ಲ, ಯಾರಾದ್ರೂ ವೇರ್ ಮಾಡಿ ಹಾಕೊಂಡು ತೋರಿಸಿದಾಗ ಚೆನ್ನಾಗಿದೆ, ಇದನ್ನ ಬೇಕಿತ್ತು ಅಂತ ಅನ್ಕೊಂಡ್ರೆ ತಗೊಳ್ಳೋದಾದ್ರೆ ಯೂಸ್ ಆಗ್ಲಿ ಅವರಿಗೆ ಅಂತ ನಾನು ಇದನ್ನ ತೋರಿಸ್ದೆ ಅಷ್ಟೇನೆ. ಸೊ ಇಷ್ಟು ತಗೊಂಡಿದೀನಿ ಅಂತ ನಾನೇನು ತೋರಿಸ್ಕೊಳ್ಳೋಕ್ಕೋಸ್ಕರ ಏನು ತಗೊಳ್ತಾ ಇಲ್ಲ, ಹಂಗಾಗಿ ತೋರಿಸ್ತಾ ಇಲ್ಲ. ಸೊ ಈ ಲಾಗ್ ನಿಮ್ಗೆಲ್ಲರಿಗೂ ಇಷ್ಟ ಆಯ್ತು ಅಂತ ಅನ್ಕೊಂಡಿದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬೇರೆಯವರು ತಗೊಳಕ್ಕೆ ಈಸಿ ಆಗತ್ತೆ, ಶೇರ್ ಮಾಡಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಲಾಗ್ ಇಷ್ಟ ಆಯ್ತು ಅಂತ ನನಗೂ ಒಂದು ಸಪೋರ್ಟ್ ಅನ್ನೋದು ಅನ್ಸುತ್ತೆ. ಸೊ ಓಕೆ, ನನ್ನ ಲಾಗ್ಸ್ ಎಲ್ಲ ನೋಡ್ತಾ ಇರೋರಿಗೆ ಇಷ್ಟ ಆಗ್ತಾ ಇದೆ, ನಾನು ಈ ತರ ಲಾಗ್ ಮಾಡ್ಬೋದು ಅಂತ. ಓಕೆ, ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಲಾಗಲ್ಲಿ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿ ತನಕ ನಮಸ್ಕಾರ, ಲವ್ ಯು ಆಲ್, ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.